ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಮಾಡ್ತೀವಿ, ಕರೆಕ್ಟಾ? ಅದರಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಒಂದು ಪ್ರಾಬ್ಲಮ್ ಮಾಡ್ತೀವಿ. ಅದು ಮೊದಲನೇ ಮೆಥಡ್. ಎರಡನೇ ಮೆಥಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಶಾಂತ್ ಲಿಮಿಟೆಡ್ ಪರ್ಚೇಸ್ಡ್ ಎ ಮಷೀನ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. The payment is made as follows. Down payment 46,500. First installment 70,000. Second installment 80,000. Third installment 40,000. The payments are made at the end of the each year. The rate of interest is 5% per annum. Calculate cash price of the machine ಅಂತ ಹೇಳಿದ್ದಾರೆ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಾವು ಯಾವಾಗ್ಲೂ ಅಷ್ಟೇ ಕ್ಯಾಶ್ ಪ್ರೈಸ್ ನಮ್ಗೆ ಫಸ್ಟ್ ಮೆಥಡ್ ನಲ್ಲಿ, ಹೌದಾ, ಕ್ಯಾಶ್ ಪ್ರೈಸ್ ಅವನೇ ಕೊಟ್ಟಿದ್ದ, ರೇಟ್ ಆಫ್ ಇಂಟ್ರೆಸ್ಟ್ ಹೌದಾ ಅವನೇ ಕೊಟ್ಟಿದ್ದ, ಡೌನ್ ಪೇಮೆಂಟ್ ಅವನೇ ಕೊಟ್ಟಿದ್ದ, ಹೌದಾ, ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಡ್ತಾ ಇದ್ದಾನೆ ಅವನೇ ಕೊಟ್ಟಿದ್ದ. ಇದನ್ನ ಫಸ್ಟ್ ಮೆಥಡ್ ಅಂತ ಹೇಳಿದ್ರು. ಎರಡನೇ ಮೆಥಡ್ ಅಲ್ಲಿ ಅವನು ಯಾವ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ, ಯಾವ ಪ್ರಾಬ್ಲಮ್ ಅಲ್ಲಾದ್ರೆ ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ, ಅದೇ ಎರಡನೇ ಮೆಥಡ್ ಅಂತ ಹೇಳಿದ್ರು. ಅರ್ಥ ಆಗ್ತಿದ್ಯಾ? ಈಗ ನಾವು ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಈ ಕ್ವಶನ್, ಹೌದಾ? ಕ್ಯಾಶ್ ಪ್ರೈಸ್ ಜೊತೆಯಲ್ಲಿ ಇನ್ನ ಒಂದು ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ, ಏನು ಅಂತ ಆಮೇಲೆ. ಓಕೆನಾ? ಈಗ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್, ಇದಕ್ಕೆ ಫಸ್ಟ್ ಇಯರ್, ಓಕೆನಾ? ಇಯರ್ ಆದ್ಮೇಲೆ ಬ್ಯಾಲೆನ್ಸ್ ಅಟ್ ಎಂಡ್ ಎಷ್ಟಿದೆ, ಬ್ಯಾಲೆನ್ಸ್ ಅಟ್ ದ ಎಂಡ್. ಇದಕ್ಕೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ, ಇದಕ್ಕೆ ಆದ್ಮೇಲೆ ಏನಿದು ಟೋಟಲ್. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಿದ್ರೆ ಬರೋ ಅಂತದ್ದು ಬಿಗಿನಿಂಗ್ ಆಫ್ ದ ಅಮೌಂಟ್. ಏನಿದು? ಬಿಗಿನಿಂಗ್ ಆಫ್ ದ ಇಯರ್, ಅಥವಾ ಇದನ್ನ ಏನಂತ ಹೇಳೋಣ? ಕ್ಯಾಶ್ ಪ್ರೈಸ್ ಅಂತ ಕರೀತೀವಿ. ಓಕೆನಾ? ಕ್ಲಿಯರಾ? ಓಕೆ. ಈಗ ಒಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ ಇದೆ ಅಂದ್ರೆ 3 ಇನ್ಸ್ಟಾಲ್ಮೆಂಟ್ ಇದೆ. 1, 2, 3 ಅಂತ, ಕರೆಕ್ಟಾ? ನಾವು ರಿವರ್ಸ್ ಇಂದ ಹೋಗೋಣ. ರಿವರ್ಸ್ ಇಂದ ಹೋದ್ರೆ 3ನೇ ವರ್ಷ, 2ನೇ ವರ್ಷ, 1ನೇ ವರ್ಷ. 1, 2, 3 ಬದಲು ಏನ್ ಮಾಡ್ಕೋಣ? 3, 2, 1 ಅಂತ ಹಾಕೋಣ. 3ನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹೇಳಿದಾನೆ? 40,000. 2ನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಹೇಳಿದಾನೆ? 80,000. 1ನೇ ಹೆಸರಲ್ಲಿ ಎಷ್ಟು? 60,000. 70, 20 ಕರೆಕ್ಟ್ ಆಗಿ ಹೇಳಬೇಕು. 70,000 ಕರೆಕ್ಟಾ? ಅಲ್ಲಿಗೆ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 40 ಕೊಟ್ಟಿದ್ವಿ, ಸೆಕೆಂಡ್ ಅಲ್ಲಿ 80 ಕೊಟ್ಟಿದ್ವಿ, ಫಸ್ಟ್ ಅಲ್ಲಿ 70 ಕೊಟ್ಟಿದ್ವಿ. ಕರೆಕ್ಟಾ ಬಾಲರಾಜ್? ಇನ್ಸ್ಟಾಲ್ಮೆಂಟ್ ಅಂದ್ರೆ ಏನಪ್ಪಾ ಅಂತ? ಇನ್ಸ್ಟಾಲ್ಮೆಂಟ್ ಅಂದ್ರೆ EMI ಅಂತ ಹೇಳ್ತೀವಿ, ಕರೆಕ್ಟಾ? ಇವಾಗ ಲೋಕಾಯುಕ್ತವಾಗಿರ್ತಕ್ಕಂಥದ್ದು, ಲೋಕೋಪಯೋಗಿ ವರ್ಡ್ ಇನ್ಸ್ಟಾಲ್ಮೆಂಟ್ ಅನ್ನೋದು ಮರ್ತೋಗ್ಬಿಟ್ಟಿದ್ವಿ. ನಮ್ಗೆಲ್ಲ ಗೊತ್ತಿರೋದೇನೋ ಏನು? ವಾಟ್ ಈಸ್ EMI? ಫುಲ್ ಫಾರ್ಮ್ ಆಫ್ EMI? ಎಲೆಕ್ಟ್ರಾನಿಕ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಎಲೆಕ್ಟ್ರಾನಿಕಲಿ ಪೇಯಿಂಗ್ ಮಂತ್ಲಿ ಇನ್ಸ್ಟಾಲ್, EMI ಅಂತ ಹೇಳುತ್ತೆ. ಎಲೆಕ್ಟ್ರಾನಿಕಲಿ ಹೊರಟೋಗ್ಬಿಡುತ್ತೆ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಹೊರಟೋಗ್ತಾ ಇರುತ್ತೆ, EMI ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ಈಗ EMI ಬದಲು ನಾನು ಏನಂತ ಹೇಳ್ತೀನಿ? ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀನಿ. ನೋಡಿ, EMI ನಲ್ಲಿ ಎರಡು ಥಿಂಗ್ಸ್ ಇರುತ್ತೆ. 2 ಥಿಂಗ್ಸ್ ಇದೆ. ಏನೇನದು? ಒಂದು ಅಸಲು, ಇನ್ನೊಂದು ಬಡ್ಡಿ, ಹೌದಾ? ಒಂದು ಪ್ರಿನ್ಸಿಪಲ್ ಅಮೌಂಟ್, ಇನ್ನೊಂದು ಇಂಟ್ರೆಸ್ಟ್. ಆ ಪ್ರಿನ್ಸಿಪಲ್ ಅಮೌಂಟ್ ನ ಏನಂತೀವಿ? ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ. ಏನೇನಿರುತ್ತೆ? ಕ್ಯಾಶ್ ಪ್ರೈಸ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್, ಇಂಟ್ರೆಸ್ಟ್ ಎರಡೂ ಇರುತ್ತೆ, ಕರೆಕ್ಟಾ? ಈಗ 100 rupees ಪ್ರಿನ್ಸಿಪಲ್ ಅಮೌಂಟ್ ಇದ್ರೆ ಅವನು ಎಷ್ಟು ಬಡ್ಡಿ ಆಗ್ತಾ ಇದ್ದಾನಂತೆ? 5% ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ 100 rupees EMI ಇದ್ರೆ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಇದ್ರೆ
ಅಸಲಿದ್ರೆ 5% ಅದಕ್ಕೆ ಇಂಟ್ರೆಸ್ಟ್ ಆಡ್ ಮಾಡಿದ್ರೆ ಒಟ್ಟು ನೀನು ಪ್ರತಿ ವರ್ಷ ಎಷ್ಟು ಕೊಡ್ಬೇಕು? 105 ರೂಪಾಯಿ ಕೊಡ್ಬೇಕು. ಕರೆಕ್ಟಾ? ಹಾಗಾದ್ರೆ ಈ ಇನ್ಸ್ಟಾಲ್ಮೆಂಟ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 105 ರೂಪಾಯಿಗೆ ಈಕ್ವಲ್ ಆಗಿರುತ್ತೆ. ಎಷ್ಟು ರೂಪಾಯಿಗೆ ಈಕ್ವಲ್ ಆಗಿರುತ್ತೆ? ಕರೆಕ್ಟ್ ಅಲ್ವೋ? ಸಪೋಸ್ 10 ರೂಪಾಯಿ ಆಗಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಎಷ್ಟಾಗುತ್ತೆ? ಇದು 110 ರೂಪಾಯಿ ಆಗುತ್ತೆ. 15% ಇದ್ರೆ 20 ಇದ್ರೆ ಅರ್ಥ ಆಗ್ತಾ ಇದೆಯಾ? ಈಗ ನೀನು ಮೂರನೇ ಇನ್ಸ್ಟಾಲ್ಮೆಂಟ್ ಅಂದ್ರೆ 1, 2, 3ನೇ ಇನ್ಸ್ಟಾಲ್ಮೆಂಟ್ ಕೊಟ್ಟ ಆದ್ಮೇಲೆ ಸೆಲ್ಲರ್ಗೆ ಮತ್ತೆ ಏನಾದ್ರೂ ಕೊಡ್ಬೇಕಾಗುತ್ತಾ? ಏನು ಕೊಡ್ಬೇಕಾಗಾದ್ರೆ 3ನೇ ವರ್ಷ ಕೊನೆಯಲ್ಲಿ ಎಂಡ್ ಆಫ್ ದ ಇಯರ್ 3rd ಇಯರ್ ಅಲ್ಲಿ ಏನೋ ಬ್ಯಾಲೆನ್ಸ್ ಉಳಿಸ್ಕೊಳ್ಳಲ್ಲ. ಕರೆಕ್ಟಾ? ಹಾಗಾದ್ರೆ ಈ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಪ್ಲಸ್ ಇನ್ಸ್ಟಾಲ್ಮೆಂಟ್ ಎರಡು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 40,000 ಬರುತ್ತೆ. ಈ 40,000ದಲ್ಲಿ ಎರಡಿದೆ. ಏನೇನು ಹೇಳಿ? ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನೇನಿರುತ್ತೆ? ಅಸಲು ಬಡ್ಡಿ, ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್. ಹಾಗಾದ್ರೆ ಈ 40,000 ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 105. ನಮಗ್ ಬೇಕಾಗಿರೋದೇನೋ ಇಂಟ್ರೆಸ್ಟ್ ಎಷ್ಟು? 5%. ಹಾಗಾದ್ರೆ ಕ್ಯಾಲ್ಕುಲೇಟರ್ ತಗೊಳ್ಳಿ. 40,000 ಇಂಟು 5 ಡಿವೈಡೆಡ್ ಬೈ 105 ಎಷ್ಟು ಬರ್ತಾ ಇದೆ? 1904. ನೋ ನಂಬರ್ಸ್ ಹೇಳು. 190.04.17. Give me 1905. 1905. ಓಕೆನಾ? 1905. ಅಲ್ಲಿಗೆ 40,000 ರುಪೀಸ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆಯಪ್ಪ? 1905 ಇಂಟ್ರೆಸ್ಟ್ ಇದೆ. ಹಾಗಾದ್ರೆ ಈ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಸಲು ಬಡ್ಡಿ ಎರಡರಲ್ಲೂ ಇರೋ ಅಮೌಂಟ್ ಅಲ್ಲಿ ಆ ಇಂಟ್ರೆಸ್ಟ್ ತೆಗೆದು ಬಿಟ್ರೆ ಇನ್ನೇನ್ ಬರುತ್ತಪ್ಪ? ಅಸಲು ಬರುತ್ತೆ. ಕರೆಕ್ಟಾ? ಎಷ್ಟು ಬರುತ್ತೆ? 38,095 ರುಪೀಸ್ ಬರುತ್ತೆ. ಕರೆಕ್ಟಾ? ಇದು ಬಿಗಿನಿಂಗ್ ಆಫ್ ದ ಇಯರ್ 3rd ಇಯರ್. ಹೌದಾ? ಇಷ್ಟು ಬ್ಯಾಲೆನ್ಸ್ ಇದೆ. 3ನೇ ವರ್ಷ ಏನೋ ಬಿಗಿನಿಂಗ್ ಅಲ್ಲಿ. 3ನೇ ವರ್ಷದ ಬಿಗಿನಿಂಗ್ ಅಮೌಂಟ್ ಎಲ್ಲಿಂದ ಬಂದಿರುತ್ತೆ ಅಂದ್ರೆ 2ನೇ ವರ್ಷದ ಕೊನೆಯಿಂದ ಬಂದಿರುತ್ತೆ. ಕರೆಕ್ಟಾ? 2ನೇ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ 3ನೇ ವರ್ಷಕ್ಕೆ ಏನಾಗುತ್ತೆ? ಬಿಗಿನಿಂಗ್ ಆಗುತ್ತೆ. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಿದ್ದಾರೆ? 2ನೇ ವರ್ಷ 80. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1,1895. ಕರೆಕ್ಟಾ? ಇದರಲ್ಲಿ ಏನೇನಿರುತ್ತೆ? ಅಸಲು ಬಡ್ಡಿ. ಅಂದ್ರೆ ಇದು 105 5ಕ್ಕೆ ಎಷ್ಟು? 1,18,095 ಇಂಟು 5 ಡಿವೈಡೆಡ್ ಬೈ 105. 5623 ಇರ್ಲಿ. 24 ಹಾಕೊಳ್ತೀರಾ? ಹಾಕೊಳ್ಳಿ, ನೋ ಪ್ರಾಬ್ಲಮ್. ಓಕೆನಾ? 24 ಹಾಕಿದ್ರೆ ಹಾಗಾದ್ರೆ ಅಸಲು ಬಡ್ಡಿ ಎರಡರಲ್ಲೂ ಈ ಅಮೌಂಟ್ ಬಡ್ಡಿ ತೆಗೆದ್ರೆ ಎಷ್ಟು ಬರುತ್ತೆ? 1, 7, 4, 2, 1, 1. ಕರೆಕ್ಟಾ? ಇದು ಬಿಗಿನಿಂಗ್ ಆಫ್ ದ ಸೆಕೆಂಡ್ ಇಯರ್. ಎಲ್ಲಿಂದ ಬಂದಿರುತ್ತೆ? ಫಸ್ಟ್ ಇಯರ್ ಇಂದ ಬಂದಿರುತ್ತೆ. ಹಾಗಾದ್ರೆ ಇದು ಎರಡು ಆಡ್ ಮಾಡಿದ್ರೆ 182,471. ಕರೆಕ್ಟಾ? ಇದರಲ್ಲಿ ಅಸಲು ಬಡ್ಡಿ ಇರುತ್ತೆ. ಇಂಟು 15 ಡಿವೈಡೆಡ್ ಬೈ 105. 1,82,471 ಇಂಟು 5 ಡಿವೈಡೆಡ್ ಬೈ 105. 8689. ಕರೆಕ್ಟಾ? ಇದು ಇದರಲ್ಲಿ ಅಸಲು ಬಡ್ಡಿ ಇದೆ. ಬಡ್ಡಿ ತೆಗೆದಾಕಿದ್ರೆ 2, 8, 7, 3, 7, 1. 1,73,782 ರುಪೀಸ್. ಕರೆಕ್ಟಾ? ಈ ಬಿಗಿನಿಂಗ್ ಆಫ್ ದ ಫಸ್ಟ್ ಇಯರ್ ಅಲ್ಲಿರೋದು ನಮ್ಮ ಬಾಕ್ಸ್ ಅಲ್ಲಿ ಹಾಕಿದ್ವಿ. ಈಗ ದೇರ್ ಫಾರ್ ಕ್ಯಾಶ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ಪ್ಲಸ್ ಡೌನ್ ಪೇಮೆಂಟ್. ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ಎಷ್ಟಿದೆ? 1,73,782
ಡೌನ್ ಪೇಮೆಂಟ್ ಎಷ್ಟು ಕೊಟ್ಟವನು ಕ್ವಶನ್ ಅಲ್ಲಿ 46,500. 46,500. ಎರಡನ್ನೂ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 2,20,282. ಇದು ಕ್ಯಾಶ್ ಪ್ರೈಸ್. ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್. ಓಕೆನಾ? ಬರ್ಕೊಳ್ಳಿ ಬೇಗ ಬೇಗ.